ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 1 ಎಕರೆ 30 ಗುಂಟೆ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ ಅಂತೂ ನಿಮಗೆ ಚಿನ್ನ ಇದ್ದಂಗಿದೆ ಸ್ನೇಹಿತರೆ. ಒಂದೇ ಮಟ್ಟಕ್ಕಿದೆ. ಇದು ಕೂಡ ನಿಮಗೆ ಸ್ಕ್ವಯರ್ ಆಗಿದೆ, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ವಾಸ್ತು ಪ್ರಕಾರವಾಗಿ ಲ್ಯಾಂಡು ತುಂಬ ಚೆನ್ನಾಗಿದೆ. ಇದು ಟೌನ್ ಲಿಮಿಟ್ಸ್ಗೆ ಸೇರುತ್ತೆ ಸ್ನೇಹಿತರೆ. ಟೌನಿಂದ ನಿಮಗೆ ಹೆಚ್ಚು ಕಡಿಮೆ ಇದು 3 ಕಿಲೋಮೀಟ್ರ್ ಆಗುತ್ತೆ. ಲ್ಯಾಂಡ್ ಬಗ್ಗೆ ನಾವು 2 ಮಾತಾಡೋಂಗಿಲ್ಲ. ಇಲ್ಲೂ ಕೂಡ ಪಕ್ಕದಲ್ಲಿ ಒಳ್ಳೆ ತೋಟ ಮಾಡಿದ್ದಾರೆ, ಫೆನ್ಸಿಂಗ್ ಎಲ್ಲ ಮಾಡಿ. ಅದ್ರ ಪಕ್ಕದಲ್ಲಿ ಮನೆ ಕಟ್ಕೊಂಡು ವಾಸನೂ ಇದ್ದಾರೆ. ಅವರು ಸ್ವಲ್ಪ ಕುರಿ ಕೋಳಿ ಸಾಗಾಣಿಕೆ ಮಾಡ್ತಿದ್ದಾರೆ ಸ್ನೇಹಿತರೆ. ನಮಗೆ ಇದರ ಅಕ್ಕಪಕ್ಕ ಎಲ್ಲ ನಮಗೆ ಸ್ವಲ್ಪ ವ್ಯವಸಾಯಗಳು ಮಾಡ್ಕೊಂಡಿದೆ. ಇದು ಬೆಂಗಳೂರಿಗೆ 145 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ ಇದು 145 ಆಗುತ್ತೆ. ಮೈಸೂರಿಗೆ 85 ಕಿಲೋಮೀಟ್ರ್ ಆಗುತ್ತೆ. ಜಾಗ ತಾವು ನೋಡ್ತಾ ಇದ್ದೀರಾ, ತುಂಬ ಅಚ್ಚುಕಟ್ಟಾಗಿದೆ ಸ್ನೇಹಿತರೆ. ಒಳ್ಳೆ ಜಾಗ ಟೌನ್ ಲಿಮಿಟ್ಸ್ಗೆ ಇರೋದ್ರಿಂದ ಇದಕ್ಕೆ ನಾವು ಏನೇ ಇನ್ವೆಸ್ಟ್ ಮಾಡಿದ್ರು ನಮಗೆ ನಾಳೆ ದಿನ ಇದರಲ್ಲಿ ಒಳ್ಳೆ ಇನ್ಕಮ್ ಅಂತೂ ಇದ್ದೇ ಇದೆ ಸ್ನೇಹಿತರೆ. ಯಾರಿಗಾರು ಹೇಳೋದು ಅಷ್ಟೇ, ನಾವು ಇವತ್ತು ಟೌನ್ ಲಿಮಿಟ್ಸ್ಲಿ ಯಾವುದೇ ಲ್ಯಾಂಡ್ಗಳಿಗೆ ಇನ್ವೆಸ್ಟ್ ಮಾಡಿದ್ರೂ ನಮಗೆ ಒಳ್ಳೆ ಲಾಭ ಅಂತೂ ಇದ್ದೇ ಇದೆ. ತಾರ್ ರೋಡಿಂದ ನಿಮಗೆ ಇದು ಒಂದು 30ರಿಂದ 40 ಮೀಟ್ರ್ ಮಡ್ ರೋಡ್ ಅಷ್ಟೇ, ಜಾಸ್ತಿ ದೂರ ಏನೂ ಇಲ್ಲ. ಪಕ್ಕದಲ್ಲ ತುಂಬ ಚೆನ್ನಾಗಿ ತೋಟ ಮಾಡ್ಕೊಂಡಿದ್ದಾರೆ. ಇವರು ಪರ್ ಬಂದು 28 lakhs ಹೇಳ್ತಾ ಇದ್ದಾರೆ. ಇವರೇನು ಜಾಸ್ತಿ ಕಡಿಮೆ ಮಾಡೋದಿಲ್ಲ ಸ್ನೇಹಿತರೆ. ಇವ್ರು ಜಾಸ್ತಿ ಏನೂ ಕಡಿಮೆ ಮಾಡೋದಿಲ್ಲ. ಒಳ್ಳೆ ಜಾಗ, ಒಳ್ಳೆ ವಾತಾವರಣ ಇರುವಂತಹ ಒಂದು ಸ್ಥಳ ಇದು. ಇವತ್ತು ಎಲ್ಲ ಕಡೆ ಪೊಲ್ಯೂಷನ್ಗಳು ಜಾಸ್ತಿ, ಅನಾರೋಗ್ಯ ಜಾಸ್ತಿ. ನಮಗಿಲ್ಲಿ ಪೊಲ್ಯೂಷನ್ ಅನ್ನೋದೇ ಇಲ್ಲ ಸ್ನೇಹಿತರೆ. ಸುತ್ತಮುತ್ತ ನಮಗೆ ಒಳ್ಳೆ ಗಾಳಿ, ಇಲ್ಲಿ ಯಾವುದೇ ಗಾಡಿಗಳು ಜಾಸ್ತಿ ತಿರುಗಾಡೋದಿಲ್ಲ. ತುಂಬ ಚೆನ್ನಾಗಿದೆ. ಪಕ್ಕದಲ್ಲಿ ಒಂದು ಸಣ್ಣ ಗುಡ್ಡ ಇದೆ. ಆ್ಯಕ್ಚುಲಿ ಅದು ಗುಡ್ಡ ಅಂತಾರೆ, ಸಾಮಾನ್ಯವಾಗಿ ಎಲ್ಲ ಜನಗಳ ಇದೇ ಬೇರೆ ಕಾನ್ಸೆಪ್ಟ್. ಏನಂತಾರೆ, ಗುಡ್ಡ ಅಂದ ತಕ್ಷಣ ಕಾಡು ಅಂತ. ಕಾಡಲ್ಲ, ಅದು ಕೂಡ ನಿಮಗೆ ಪಟ್ಟ ಲ್ಯಾಂಡ್ಗಳಿರುವಂತಹ ಒಂದು ಜಾಗ. ಸಣ್ಣ ಗುಡ್ಡೆ ಅಷ್ಟೇ, ಇವೆಲ್ಲ ಮಣ್ಣು ಗುಡ್ಡೆ. ನಿಮಗೆ ಟೌನ್ ಲಿಮಿಟ್ಸ್ಗೆ ಬರೋದ್ರಿಂದ ಹತ್ತಿರದಲ್ಲೂ ಕೂಡ ಸ್ವಲ್ಪ ವಿಲೇಜ್ಗಳಿದ್ದಾವೆ. ಮನೆಗಳು ಕಟ್ಕೊಂಡು ಅಲ್ಲಿ ವಾಸ ಇದ್ದಾರೆ ಸ್ನೇಹಿತರೆ. ನಾವು ಈ ಥರ ಜಾಗದಲ್ಲಿ ಒಂದು ಬೋರ್, ಒಂದು ಫಾರ್ಮ್ ಹೌಸ್ ಕಟ್ಕೊಂಡು ಪೂರ ಫೆನ್ಸಿಂಗ್ ಹಾಕ್ಬಿಟ್ರೆ ಅಚ್ಚುಕಟ್ಟಾಗಿ ನಮ್ಮ ಸಣ್ಣ ಪುಟ್ಟ ಆಸೆ ಏನಿದೆ ಅದನ್ನು ಈಡೇರಿಸ್ಕೊಳ್ಳೋಕ್ಕೆ ನಿಜವಲ್ಲೂ ಟಾಪ್ 1 ಪ್ಲೇಸ್. ಯಾಕೆಂದರೆ ಯಾವಾಗಲೂ ಅಷ್ಟೇ, ಪ್ರತಿಯೊಬ್ಬ ಮನುಷ್ಯನಿಗೂ ಆಸೆ ಸಹಜ. ಯಾರಿಗೇ ಆಗಲಿ, ಸಣ್ಣ ವಯಸ್ಸಿಂದ ನಮಗೆ ಪ್ರಕೃತಿ ಬಗ್ಗೆ ಯಾರು ಒಂದು ಒಳ್ಳೆಯ ಮಾಹಿತಿ ಕೊಟ್ಟರೆ ನಾವು ಬೆಳೀತಾ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಏನಾದ್ರು ಒಂದು ಸಾಧನೆ ಮಾಡ್ಬೋದು. ಈಗ ನಾವು ಈ ಜಾಗಗಳು ತೊಗೊಂಡ್ರೆ ನಮ್ಮ ಆಸೆ ಏನೇ ಇರಲಿ, ನಮ್ಮ ಕನಸು ಏನೇ ಇರಲಿ ಸಾಕು. ಇವತ್ತು ಇಷ್ಟು ಸಸ್ತವಾದ ಬೆಲೆಗೆ ಸಿಗ್ತಿರೋದು ನಿಜವೂ ಅದೃಷ್ಟ. 28 ಲಕ್ಷಕ್ಕೆ ಇವತ್ತು ಎಲ್ಲೂ ಕೂಡ ಸಿಗೋಲ್ಲ. ಅದು ಟೌನ್ ಲಿಮಿಟ್ಸ್ ಅಂತೂ ಸಿಗೋದೇ ಇಲ್ಲ ನಾನು ಕೇಳಿದ್ರೆ. ಇವತ್ತು ನಮ್ಗೆ ಟೌನ್ ಲಿಮಿಟ್ಸ್ ಹತ್ರ ಸಿಗ್ತಾಯಿದೆ ಅಂತಂದರೆ ಇದು ಸಂತೋಷವಾದ ವಿಷಯ ಸ್ನೇಹಿತರೆ. ನಾವಿಲ್ಲಿ ಅಡಿಕೆ, ತೆಂಗು, ಮಾವು, ಬಾಳೆ, ನೇರಳೆ, ದಾಳಿಂಬೆ, ಈ ರೀತಿ ಅನೇಕ ರೀತಿಯ ಗಿಡಗಳನ್ನ ಹಾಕಿ ನಾವು ವ್ಯವಸಾಯ ಮಾಡಬೇಕು ಸ್ನೇಹಿತರೆ. ಸಾವಯವ ಕೃಷಿ ಮಾಡಬೇಕು ಸ್ನೇಹಿತರೆ. ಇವತ್ತು ಜನಗಳಿಗೆ ಒಳ್ಳೆ ಆರೋಗ್ಯ ಬೇಕು ಅಂತ ಹೇಳಿದ್ರೆ ನಾವು ಸಾವಯವ ಕೃಷಿ ಮಾಡಬೇಕು. ಫಸ್ಟು ಅದರಿಂದ ಹೊರಗಡೆ ಬರಬೇಕು ಮೊದಲು ನಾವಾಗಿ. ನಿಮಗೆ ಅರ್ಥ ಮಾಡ್ಕೊಳ್ಳಿ, ನಾವು ರಾಸಾಯನಿಕ ಗೊಬ್ಬರದಿಂದ ಹೊರಗಡೆ ಬಂದು ಸಾವಯವ ಕೃಷಿ ಮಾಡಿ 4-5 ಸ್ವಲ್ಪ ಜನಗಳಿಗೆ ನಾವು ದಾರಿ ತೋರಿಸಿದ್ರೆ ಅವರಿಂದ ಇನ್ನೊಂದಷ್ಟು ಜನ ದಾರಿ ಕಲ್ತ್ಕೋತಾರೆ ಸ್ನೇಹಿತರೆ. ಒಬ್ಬರಿಂದ ಒಬ್ಬರು ಬೆಳೀಲಿಕ್ಕೆ ಒಂದು ಅವಕಾಶ. ಸಾಧ್ಯ ಆದಷ್ಟು ಜನಗಳಿಗೆ ಅನಾರೋಗ್ಯ
ತಡೆಗಟ್ಟೋಕ್ಕೆ ಒಂದು ವಿಧಾನ ಇದು. ಇವತ್ತು ಎಲ್ಲೇ ನೋಡ್ರು ಕೆಮ್ಮು, ಶುಗರು, ಬಿ ಪಿ ಎಲ್ಲ ಕೆಮಿಕಲ್ಸ್ ಹಾಕಿ ಹಾಳು ಮಾಡಿದ್ದಾರೆ. ನಾವು ಸ್ವಲ್ಪ ಬದಲಾವಣೆ ಮಾಡೋಣ ಸ್ನೇಹಿತರೆ. ಸ್ವಲ್ಪ ಬದಲಾವಣೆ ಆಯ್ತಂದರೆ ಆಟೋಮೆಟಿಕ್ಕಾಗಿ ಮುಂದಕ್ಕೆ ಒಬ್ಬೊಬ್ಬರು ಕೂಡ ಅವರ ದಾರಿನ ಸ್ವಲ್ಪ ಬದಲಾವಣೆ ಮಾಡ್ಕೋತಾರೆ. ನಮ್ಮಿಂದ 4 ಜನಕ್ಕೆ ಒಳ್ಳೆಯದಾದ್ರೆ ಸಾಕಲ್ವಾ. ನಾವು ಕೈ ಎತ್ತಿ ಕೊಡಬೇಕಾದ ಪ್ರಮೇಯ ಏನಿಲ್ಲ. ನಾವು ಬೆಳೆಯುವಂಥ ಪದಾರ್ಥಗಳು ಒಳ್ಳೆ ರೀತಿಲಿದ್ದರೆ ಅದಕ್ಕೂ ಒಳ್ಳೆ ಬೆಳೆ ಬರುತ್ತೆ, ಒಳ್ಳೆ ರೇಟ್ ಕೂಡ ಸಿಗುತ್ತೆ ಸ್ನೇಹಿತರೆ. ಇದು ಬೆಂಗಳೂರಿಗೆ ನಿಮಗೆ ಹೇಳಿದ್ನಲ್ಲ 145 ಆಗುತ್ತೆ, ಮೈಸೂರಿಗೆ ನಿಮಗೆ 85 ಆಗುತ್ತೆ. ಇಷ್ಟು ನೀರಲ್ಲಿ ನಮಗೆ ಲ್ಯಾಂಡ್ಗಳು ಸಿಗೋದು ಈ ರೇಟ್ಗೆ ತುಂಬ ಸಸ್ತಾ ರೇಟ್ಗೆ ಸಿಗೋದು ಕಡಿಮೆ ಸ್ನೇಹಿತರೆ. ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪುತ್ತೆ. ನೋಡಿ, ಈ ರೇಟಿಗೆ ನಿಜವೂ ಎಲ್ಲೂ ಕೂಡ ಸಿಗೋಲ್ಲ. ಯೋಚನೆ ಮಾಡಿ, ನಮಗೆ 1 ಎಕರೆ 30 ಗುಂಟೆ ಇದೆ, ತುಂಬ ಅನುಕೂಲವಾಗಿದೆ, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ನಮ್ಮಂಥವರು ಕೂಡ ಬೆಳೀಲಿಕ್ಕೆ ನಿಮ್ಮಂಥವರಿಂದ ತುಂಬ ನಮಗೆ ಸಹಾಯ ಆಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.